ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿಕೆಪುರ ಗ್ರಾಮದಲ್ಲಿ ಸೌಹಾರ್ದತೆಯ ಸಂಕೇತವಾಗಿ ಮೊಹರಂ ಆಚರಣೆ. ಪಾವಗಡ ಸಿಕೆಪುರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವ ಮೊಹರಂ ಹಬ್ಬದ ಕೊನೆಯ ದಿನದ ಆಚರಣೆ ಅತ್ಯಂತ ಸಡಗರ, ಶ್ರದ್ಧಾ ಭಕ್ತಿ ಹಾಗೂ ಸೌಹಾರ್ದತೆಯಿಂದ ನೆರವೇರಿತು. ಜಾತಿ ಮತದ ಭೇದ ಮರೆತು ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಹಬ್ಬದಲ್ಲಿ ಭಾಗವಹಿಸಿ ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶ ಸಾರಿದರು. ಗೋಪಾಲ್ ರಾವ್, ಅಜಯ್, ನಾಗೇಶ್, ಬಿಂದು ಮಾಧವರಾವ್, ನಾಗರಾಜು ಹಾಗೂ 12 ಜನ ಕೈವಾಡಸ್ಥರ ಸಮ್ಮುಖದಲ್ಲಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಯಾವುದೇ ಜಾತಿ ಮತ ಹಾಗೂ ಧರ್ಮದ ಭೇದವಿಲ್ಲದೆ ಸರ್ವ ಧರ್ಮದ ಜನರು ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸಿದರು. ಪೀರಾಲು ದೇವರ ಮೆರವಣಿಗೆ ಮತ್ತು ಧಾರ್ಮಿಕ ವಿಧಿವಿಧಾನ. ಮೊಹರಂ ಕೊನೆಯ ದಿನದ ಅಂಗವಾಗಿ ಗ್ರಾಮದ ಸಾರ್ವಜನಿಕರ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಪೀರಾಲು ದೇವರು ಅಲಾಬಿ ಸ್ವಾಮಿ ಮೂರ್ತಿಗಳಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಹರಕೆ ಹೊತ್ತ ಭಕ್ತಾದಿಗಳು ದೇವರಿಗೆ ಸಕ್ಕರೆ, ಹಣ್ಣು, ಕಾಯಿ, ಉತ್ತತ್ತಿ ಹಾಗೂ ಚವಂಗೆಯನ್ನು ಅರ್ಪಿಸಿ ಭಕ್ತಿ ಮೆರೆದರು. ನಂತರ ವಿವಿಧ ವಾದ್ಯ ಮೇಳಗಳು, ಡೊಳ್ಳು ಕುಣಿತ ಹಾಗೂ ತಾಶಾ, ರಾಮ್ ಡೋಲ್ ಸದ್ದಿನೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೀರಾಲು ದೇವರ ಭವ್ಯ ಮೆರವಣಿಗೆ ನಡೆಯಿತು. ಕೆಂಡ ಹಾಯುವ ಸಾಹಸ ಮತ್ತು ಕಲಾ ಪ್ರದರ್ಶನ. ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿ ಭಕ್ತರು ಧಗಧಗಿಸುವ ಕೆಂಡದ ಕಂಡವನ್ನು ಹಾಯುವ ಮೂಲಕ ತಮ್ಮ ಹರಕೆ ತೀರಿಸಿಕೊಂಡರು. ಯುವಕರು ಹಾಗೂ ವಿವಿಧ ಕಲಾ ತಂಡಗಳು ಪ್ರದರ್ಶಿಸಿದ ಸಾಂಪ್ರದಾಯಿಕ ಕಲೆಗಳು ಸಾರ್ವಜನಿಕರ ಗಮನ ಸೆಳೆದವು. ಹಸನ್ ಮತ್ತು ಹುಸೇನ್ ರವರ ತ್ಯಾಗವನ್ನು ಸ್ಮರಿಸುವ ಸಾಂಪ್ರದಾಯಿಕ ಪದಗಳನ್ನು ಹಾಡುವ ಮೂಲಕ ಮೊಹರಂ ಹಬ್ಬದ ಇತಿಹಾಸವನ್ನು ನೆನಪಿಸಲಾಯಿತು. ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದ ಆಚರಣೆ. ಸಿಕೆಪುರ ಗ್ರಾಮದ ಮೊಹರಂ ಆಚರಣೆಯ ವಿಶೇಷತೆ ಎಂದರೆ ಮುಸ್ಲಿಂ ಬಾಂಧವರ ಜೊತೆಗೆ ಹಿಂದೂ ಸಮುದಾಯದ ಜನರು ಸಕ್ರಿಯವಾಗಿ ಪಾಲ್ಗೊಂಡು ತನು ಮನ ಧನದೊಂದಿಗೆ ಸಹಕರಿಸುತ್ತಾರೆ. ಗ್ರಾಮದಲ್ಲಿ ಹಿರಿಯರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ತಲೆಮಾರುಗಳಿಂದಲೂ ಮೊಹರಂ ಹಬ್ಬವನ್ನು ಇದೇ ರೀತಿ ಸೌಹಾರ್ದತೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಬಿಗಿ ಪೊಲೀಸ್ ಬಂದೋಬಸ್ತ್. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಯಾವುದೇ ಗೊಂದಲವಿಲ್ಲದೆ ಹಬ್ಬವು ಅತ್ಯಂತ ಶಾಂತಿಯುತ ಹಾಗೂ ಸೌಹಾರ್ದ ವಾತಾವರಣದಲ್ಲಿ ಮುಕ್ತಾಯವಾಯಿತು. ಈ ಸಂದರ್ಭದಲ್ಲಿ ಮೊಹರಂ ಪೂಜಾರ್ ಬಾಬಾ, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಗ್ರಾಮದ ಮುಖಂಡರು ಹಾಗೂ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ.